ಸರ್, ಈಗ ಪ್ರತಿ ಸಾರಿ ದೇಶದಲ್ಲಿ ನಿಮ್ದು ಹೇಳ್ಬಿಡ್ರಿ ಸರ್, ಪ್ರತಿ ಸಾರಿ ನೀವು ಕಾರ್ಯ ಇರ್ಬೋದು, ಚುನಾವಣೆ ಮುಂಚೆ ನರಸಿಂಹ ದೇವಸ್ಥಾನ ಮನೆದೇವ್ರಿಗೆ ಭೇಟಿ ಕೊಟ್ಟು ಏನೆಲ್ಲ ಪೂಜೆ ಮಾಡಿದ್ರಿ, ಏನು ಪ್ರಾರ್ಥನೆ ಮಾಡಿದ್ರಿ? ಇವತ್ತು ವಿಶೇಷ ಭೇಟಿ ಅದಕ್ಕೆ ನಾನು ಚುನಾವಣೆಗಿಂತ ಮೊದಲು, ಚುನಾವಣೆ ನಂತರ ಮತ್ತು ನಮ್ಮ ಮನೆಯಲ್ಲಿ ಯಾವುದೇ ಶುಭ ಕಾರ್ಯ, ನಮ್ಮ ಮಕ್ಕಳ ಮದುವೆ ಎಲ್ಲ ಸಂದರ್ಭದಲ್ಲಿ ನಾನು ಕುಟುಂಬ ಸಮೇತವಾಗಿ ಸಾಮಾನ್ಯವಾಗಿ ಶ್ರೀ ಲಕ್ಷ್ಮೀ ನರಸಿಂಹ ಸ್ವಾಮಿಯ ದರ್ಶನವನ್ನು ತೆಗೆದುಕೊಂಡಿರ್ತೇನೆ. ಇವತ್ತು ಚುನಾವಣೆ ಅಧಿಕೃತವಾಗಿ ನಾನು ಧಾರವಾಡ ಕ್ಷೇತ್ರದ ಅಭ್ಯರ್ಥಿಯಾಗಿ ಘೋಷಣೆ ಮಾಡಿದ್ದ ನಂತರ ನಾನು 15ನೇ ತಾರೀಕು ನಾನು ನಾಮಿನೇಷನ್ ಹಾಕ್ತಾಯಿದ್ದೇನೆ. ಸೊ ಆದ್ದರಿಂದ ಅದಕ್ಕಿಂತ ಮೊದಲು ಯಾವಾಗೂ ಅಭ್ಯರ್ಥಿ ಘೋಷಣೆಯಾಗಿ ನಾಮಿನೇಷನ್ ಹಾಕೋಕ್ಕಿಂತ ಮೊದಲು ನರಸಿಂಹಸ್ವಾಮಿ ದರ್ಶನವನ್ನು ತೆಗೆದುಕೊಳ್ಳೋದು ಪ್ರತಿ ಸರ್ತಿ ಇದೊಂದು ನಾನೊಂದು ಪಾಲನೆ ಮಾಡ್ತಾ ಬಂದಿದ್ದೇನೆ. ಆ ಕಾರಣಕ್ಕಾಗಿ ಬಂದಿದ್ದೇನೆ. ಮೊದಲನೇದಾಗಿ ಇಡೀ ದೇಶದಲ್ಲಿ ದೇಶದ ಹಿತದೃಷ್ಟಿಯಿಂದ ಶ್ರೀ ನರೇಂದ್ರ ಮೋದಿಯವರು 3ನೇ ಬಾರಿಗೆ ಪ್ರಧಾನಮಂತ್ರಿ ಆಗಬೇಕು, ಪ್ರಚಂಡವಾದ ಬಹುಮತ ಅವ್ರಿಗೆ ಸಿಗಬೇಕು. ಆ ಬಹುಮತದ MP ಏನು ಅವ್ರನ್ನ ನಾಯಕನನ್ನಾಗಿ ಚುನಾಯಿಸಿ ಪ್ರಧಾನಮಂತ್ರಿ ಮಾಡ್ತಾರೆ, ಅದರಲ್ಲಿ ನನ್ನನ್ನು ಇರೋ ಹಂಗೆ ಮಾಡಿಕೊಡು ಅಂತೇಳಿ ನಾನು ಲಕ್ಷ್ಮೀ ನರಸಿಂಹ ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿದ್ದೆ. ಸರ್, ಈಗ ಬಿಜಾಪುರದ ಜಿಲ್ಲೆ ನೋಡೋದಾದರೆ ಏನು ಸಂಸದರು ಆಯ್ಕೆ ಮಾಡಿದ್ದಾರೆ. ಈಗ ಒಂದನೇದಾಗಿ BJPಯಲ್ಲಿ ಬಂಡಾಯ ಶುರುವಾಗಿದೆ. ಆ ಜೊತೆಗೆ ಏನು ಅಂತಂದರೆ ಬಂಜಾರ ಸಮಾಜದ ಮತಗಳೇ ಬೇಡ ಅನ್ನೋ ನಿಟ್ಟಿನಲ್ಲಿ ಹೇಳಿದರು. ಅದಕ್ಕೂ ಕೂಡ ಅವರು ಪ್ರತಿ ಉತ್ತರ ಕೊಡ್ತಾ ಇದ್ದಾರೆ. ಹಾಗೆ ಬಂಜಾರ ಸಮಾಜ ಇಲ್ವಾ BJPಗೆ? ಯಾರೂ ಆ ರೀತಿ ಹೇಳಿರ್ಲಿಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಏನಾದರೂ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ನಾನು ಮತ್ತೊಮ್ಮೆ ಚುನಾವಣೆ ಕ್ಯಾಂಪೇನ್ ಬಂದಾಗ ಸರಿ ಮಾಡ್ತೀನಿ, ಅಥವಾ ನಮ್ಮ ರಾಜ್ಯ ಅಧ್ಯಕ್ಷರು ಸನ್ಮಾನ್ಯ ಯಡಿಯೂರಪ್ಪನವರು ಯಾರಾದರೂ ಬಂದು ಸರಿ ಮಾಡ್ತಾರೆ. ಎಲ್ಲ ವರ್ಗದ ಮತಗಳು ನಮಗೆ ಬೇಕು. ಮತ್ತು ಈ ಬಾರಿ ದೇಶದಲ್ಲಿ ಅತ್ಯುತ್ತಮವಾದಂಥ ವಾತಾವರಣ ಇದೆ. ನಾವು BJP ಅಲೋನ್ 370 ಸೀಟುಗಳು, NDA ಸೇರಿ 400ಕ್ಕಿಂತ ಹೆಚ್ಚು ನಾವು ಸ್ಥಾನಗಳನ್ನು ಪಡೀಲಿಕ್ಕೆ ಸರ್ವಶಕ್ತಿಯನ್ನು ಹಾಕಿ ಪ್ರಯತ್ನವನ್ನು ಮಾಡ್ತಾಯಿದ್ದೇವೆ. ಮತ್ತು ದೇಶದಲ್ಲಿ ಕಳೆದ 10 ವರ್ಷದಲ್ಲಿ ಶ್ರೀ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಆದಂಥ ಬದಲಾವಣೆಯನ್ನು ಜನ ಗಮನಿಸಿದ್ದಾರೆ. ಅತ್ಯಂತ ದುರ್ಬಲ ಒಂದು ಆರ್ಥಿಕ ವ್ಯವಸ್ಥೆ ಆಗಿದ್ದ 5 ಅತ್ಯಂತ ದುರ್ಬಲ ಆರ್ಥಿಕ ವ್ಯವಸ್ಥೆಗಳಲ್ಲಿ ಒಂದಾಗಿದ್ದಂಥ ಭಾರತ ಜಗತ್ತಿನ 5ನೇ ಅತಿ ದೊಡ್ಡ ಆರ್ಥಿಕ ಶಕ್ತಿಯಾಗಿ ಹೊರಹೊಮ್ಮಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಗ್ಯಾರಂಟಿ ಕೊಟ್ಟಿದ್ದಾರೆ, ನನ್ನ 3ನೇ ಅವಧಿಯಲ್ಲಿ ದೇಶದ ಆರ್ಥಿಕ ಸ್ಥಿತಿಯನ್ನು ಜಗತ್ತಿನ 3ನೇ ರ್ಯಾಂಕಿಂಗ್ಗೆ ಒಯ್ತೀನಿ ಅಂಥೇಳಿ ಪ್ರಧಾನಮಂತ್ರಿಗಳು ಗ್ಯಾರಂಟಿ ಕೊಟ್ಟಿದ್ದಾರೆ. ಈ ಎಲ್ಲ ದೃಷ್ಟಿಯಿಂದ ಮತ್ತು ಸುರಕ್ಷತೆ ದೃಷ್ಟಿಯಿಂದ ಹಿಂದಿನ ಎಲ್ಲ ವರ್ಷಗಳಿಗೆ ಹೋಲಿಸಿದರೆ, ವಿಶೇಷವಾಗಿ 80ರ ದಶಕದ ನಂತರ ಹೋಲಿಸಿದರೆ, ಇಡೀ ದೇಶದಲ್ಲಿ ಈ ಒಂದು ಉಗ್ರವಾದಿತನ ಏನಿದೆ ಇದು ಭಾಳ ಕನ್ಸಿಡ್ರೇಬಲಿ ಕಮ್ಮಿ ಆಗಿದೆ. ಕಾಶ್ಮೀರದಲ್ಲಂತೂ ಅತ್ಯಂತ ಒಳ್ಳೆಯ ವಾತಾವರಣ ನಿರ್ಮಾಣ ಆಗಿದೆ. ಇದೆಲ್ಲ ಮುಂದುವರೆದು ವಿಕಾಸ ಹೊಂದುತ್ತಿರುವ ದೇಶ ಅಂತೇನು ಭಾರತ ಇದೆ, ಅದು ವಿಕಸಿತ ದೇಶ ಆಗಬೇಕು ಅಂದರೆ ನರೇಂದ್ರ ಮೋದಿಯವರ 3ನೇ ಬಾರಿ ಅವಶ್ಯವಿದೆ. ಅದಕ್ಕೆ ಜನ ಮತ ಹಾಕಲಿಕ್ಕೆ ಸಿದ್ಧರಾಗಿದ್ದಾರೆ. ಇಂಥ ಸಂದರ್ಭದಲ್ಲಿ ಯಾವುದೇ ಒಡಕಿನ ಮಾತು ಬರಬಾರ್ದು ಅನ್ನುವಂಥ ವಿನಂತಿಯನ್ನು ನಾನು ಎಲ್ಲರಲ್ಲೂ ಮಾಡ್ತೀನಿ. ಏನಾದರೂ ತಪ್ಪು ತಿಳುವಳಿಕೆ ಇದ್ದರೆ ಅದನ್ನು ಸರಿ. ರಾಜ್ಯದಲ್ಲಿ ಎಷ್ಟು ಸೀಟ್ ಸರ್? ರಾಜ್ಯದಲ್ಲಿ ನಾವು 28ಕ್ಕೆ 28 ಸ್ಥಾನವನ್ನು ಗೆಲ್ಲುವ ಗುರಿ ಇಟ್ಕೊಂಡು ಕೆಲಸವನ್ನು ಮಾಡ್ತಾಯಿದ್ದೆ. ಯತೀಂದ್ರ ಅವರು, ಸಿದ್ದರಾಮಯ್ಯನವರು ಮಾತನಾಡುವ ಭಾಷೆಯನ್ನು ನೋಡಿದರೆ ನಿಮ್ಗೆ ಅರ್ಥ ಆಗ್ಬೋದು. ಬಾಯಿಗೆ ಬಂದಂತೆ, ಮನ ಬಂದಂತೆ ಏಕವಚನದಲ್ಲಿ ಟೀಕೆಯನ್ನು ಮಾಡ್ತಾರೆ. ದೇಶದ ಗೃಹ ಮಂತ್ರಿಗಳು ಜನ ಸ್ವೀಕಾರ ಮಾಡಿದ್ದಾರೆ. ಇವರು ಹತಾಶರಾಗಿ ಅವರು ಸರ್ಟಿಫಿಕೇಟ್ ಕೊಡುವ ಮಟ್ಟಕ್ಕೆ ಹೋಗಿದ್ದಾರೆ. ಎಲ್ಲದಕ್ಕೂ ಸಿದ್ದರಾಮಯ್ಯನವರು ತಮ್ಮ ಎಲ್ಲ ಫೇಲ್ಯೂರ್ಗಳಿಗೂ ಸಹಿತ ಕೇಂದ್ರ ಸರ್ಕಾರವನ್ನು ದೂಷಿಸ್ತಾ ಕಾಲಹರಣವನ್ನು ಸಿದ್ದರಾಮಯ್ಯನವ್ರು ಮಾಡ್ತಿದ್ರೆ, ಅವ್ರ ಮಗ ಸರ್ಟಿಫಿಕೇಟ್ ಕೊಡುವ ಹಂತಕ್ಕೆ ಹೋಗಿದ್ದಾರೆ. ಯಾರು ಏನು ಅಂಥೇಳಿ ಜನ ಇವ್ರಿಗೆ ಸೂಕ್ತ ಉತ್ತರ ಕೊಡ್ತಾರೆ. ಯತೀಂದ್ರ ಅವರೇ, ನೀವು ಒಪ್ಕೊಳ್ತಾರಿಲ್ಲ, ದೇಶದ ಜನ ಒಪ್ಕೊಂಡಿದ್ದಾರೆ. ಅವರ ನೇತೃತ್ವದಲ್ಲಿ, ಅಮಿತ್ ಶಾ ಅವರ ನೇತೃತ್ವದಲ್ಲಿ 2 ಬಾರಿ ಸಂಘಟನಾ ನೇತೃತ್ವದಲ್ಲಿ ನಾವು ಚುನಾವಣೆ ಗೆದ್ದಿದ್ದೇವೆ. ನರೇಂದ್ರ ಮೋದಿಯವರ ಓವರಾಲ್ ನೇತೃತ್ವ, ಸಂಘಟನಾತ್ಮಕ ನೇತೃತ್ವ ಸನ್ಮಾನ್ಯ ಅಮಿತ್ ಶಾ ಅವರಲ್ಲಿದ್ದಾಗಲೇ 2 ಬಾರಿ ಚುನಾವಣೆಯನ್ನು ನಾವು ಗೆದ್ದಿದ್ದೇವೆ. ಹಾಗಾಗಿ ಹಲವಾರು ರಾಜ್ಯಗಳನ್ನು ಗೆದ್ದಿದ್ದೀವಿ. ಕರ್ನಾಟಕದಲ್ಲಿ ಒಂದು ಗೆದ್ದಿವೇನು ದುರಹಂಕಾರದಿಂದ ಮರಿಬೇಡ್ರಿ. ಇಡೀ ದೇಶದಲ್ಲಿ
ಕೇವಲ 3 ಕಡೆ ನಿಮ್ಮ ಸರ್ಕಾರ ಅದ, ಅದರಲ್ಲೂ ಹಿಮಾಚಲ ಪ್ರದೇಶದಲ್ಲಿ ಅಗಳಾಡ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ದುರಹಂಕಾರದ ಮಾತುಗಳಿಂದ ಜನ ಸೂಕ್ತ ಉತ್ತರ ಕೊಡ್ತಾರೆ. ನಾವು 28ಕ್ಕೆ 28 ಸ್ಥಾನವನ್ನು ಈ ರೀತಿ ಮಾತುಗಳಿಗೆ ಕಾರಣ ಏನಂತೆ ಸರ್? ಹತಾಶೆ ಆಗಿದೆ. ಸೋಲ್ತೀವಿ ಅನ್ನೋದು ಕಣ್ಣಿಗೆ ಕಾಣ್ತಾ ಇದೆ. ಅಲ್ಲೇ ಸಿದ್ದರಾಮಯ್ಯನವರ ಕ್ಷೇತ್ರದಲ್ಲೇ ಆ ಲಕ್ಷ್ಮಣವರು ಡಿಪಾಸಿಟ್ ಬಂದರೆ ಸರಿ ಅನ್ನುವಂಥ ಸ್ಥಿತಿಗೆ ಅವರು ಬಂದು ತಲುಪ್ತಾ ಇದ್ದಾರೆ. ಅದಕ್ಕೆ ಈ ಹತಾಶೆಯಿಂದ ಅತ್ಯಂತ ಕೆಟ್ಟ ಭಾಷೆಯನ್ನು ಬಳಸ್ತಾ ಇದ್ದಾರೆ. ಲಿಂಗೇಶ್ವರ ಸ್ವಾಮೀಜಿಗಳು ನಿಮ್ಮ ವಿರುದ್ಧ ಯಾಕೆ ಕಿಡಿಕಾರ್ತಾ ಇದ್ದಾರೆ? ನನಗೆ ಗೊತ್ತಿಲ್ಲ. ನಾನು ಆದರೆ ಅದ್ರ ಬಗ್ಗೆ ನಾನು ಯಾವುದೂ ಪ್ರತಿಕ್ರಿಯೆ ಕೊಡಲ್ಲ. ನಾನು ಅಲ್ಲಿನೂ ಹೇಳಿದ್ದೇನೆ, ಅವರೆಲ್ಲ ಹೇಳಿದ್ದನ್ನು ನಾನು ಆಶೀರ್ವಾದ ಅಂತ ಭಾವಿಸಿದ್ದೇನೆ. ಅವ್ರ ಆಶೀರ್ವಾದದಿಂದ ನಾನು ಗೆಲ್ತೇನೆ. ಅವ್ರ ಆಶೀರ್ವಾದದಿಂದ ನಾನು ಗೆಲ್ತೇನೆ. ಇದಕ್ಕಿಂತ ಹೆಚ್ಚು ನಾನು ಏನು ಹೇಳಲ್ಲ. ಎಸ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು.